ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವರೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಒಬ್ರು ಯಾರೋ ಕೇಳಿದರು, ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ನಮಗೇನು ಉಪಯೋಗ ಅಂತ. ಖಂಡಿತ ನಿಮಗೇನು ಉಪಯೋಗ ಇರಲ್ಲ, ನಮಗೆ ಉಪಯೋಗ ಇರುತ್ತೆ. ನೀವು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದ್ರಿಂದ ನಮಗೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಹಾಗೆ ನಮ್ಮ ವಿಡಿಯೋ ಎಲ್ರಿಗೂ ತಲುಪುತ್ತೆ. ಅದಕ್ಕೋಸ್ಕರನೇ ಶೇರ್ ಮಾಡಿ ಅಂತ ಹೇಳೋದು. ಲೈಕ್ ಮಾಡೋದ್ರಿಂದ ಒಂದು ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗೋದ್ರಿಂದ ಲೈಕ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಅದಕ್ಕೋಸ್ಕರನೇ ಲೈಕ್ ಮಾಡಿ ಅಂತ ಹೇಳೋದು. ಫ್ರೆಂಡ್ಸ್, ಇವಾಗ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆ ಒಂದು ಹಳೆ ವಿಡಿಯೋ ಇತ್ತು. ಅದನ್ನೇ ಹಳೆ ವಿಡಿಯೋ ಅಂದರೆ ತುಂಬ ಏನಲ್ಲ, ಒಂದು 3-4 ಡೇಸ್ ಬ್ಯಾಕ್ದು ಒಂದು ವಿಡಿಯೋ ಇತ್ತು. ಅದಕ್ಕೋಸ್ಕರ ಅದನ್ನೇ ನಾನು ಶೇರ್ ಮಾಡಿದೆ. ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನದ ವಿಡಿಯೋ ಎಲ್ಲ ಮಾಡಿದ್ದೀನಿ. ನಮ್ಮ ಮನೆ ದೇವ್ರು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ದೇವಸ್ಥಾನ ಸ್ವಲ್ಪ ದೂರ ಇದ್ದಿದ್ದರಿಂದ ವ್ಲಾಗ್ ಮಾಡಿಕೊಂಡೆ ಹೋಗಿದ್ದೀನಿ. ವ್ಲಾಗ್ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ವ್ಲಾಗ್ ಬರುತ್ತೆ. ಈಗ ಸದ್ಯದ ಮಟ್ಟಿಗೆ ಇವತ್ತು ಯಾಕೆ ಇಷ್ಟು ಇದಾಗಿ ವಿಡಿಯೋ ಮಾಡೋಕ್ಕಿದ್ದೀನಿ ಬೆಳಗ್ಗೆನೇ ಅಂದರೆ, ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡೋಣ ಅನ್ಕೊತಿದ್ದೀನಿ. ಏನಿಲ್ಲ, ತುಂಬ ಜನ ಸೌಜನ್ಯ ಬಗ್ಗೆ ಮಾತಾಡಿ ಅಂತ ಕೇಳಿದ್ರಿ. ಸೌಜನ್ಯ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ. ಬಟ್ ಅದೇ ಇದರಲ್ಲಿ ನ್ಯಾಯ ಕೇಳೋದಕ್ಕೆ ಯಾರು ಬೇಕಾದರೂ ಆಗ್ಬೋದಲ್ವ. ನ್ಯಾಯ ಕೇಳೋದಕ್ಕೆ ಯಾರು ಬೇಕಿದ್ದರೂ, ಯಾವ ಸಾಮಾನ್ಯ ವ್ಯಕ್ತಿ ಕೂಡ ತಪ್ಪು ನಡೀತಾ ಇದ್ದರೆ ಇದು ತಪ್ಪು ಅಂತ ಕೇಳಬಹುದು. ಅದಕ್ಕೋಸ್ಕರ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅದ್ರ ಬಗ್ಗೆ ಮಾತಾಡೋಣ ಅಂದರೆ ನಾನು ಇಲ್ಲಿ ಯಾವುದೇ ಊರ ಹೆಸರು ಬೇಡ, ನನಗೆ ಯಾವುದೇ ಜಾತಿ ಹೆಸರು ಬೇಡ, ನನಗೆ ಯಾವುದೇ ವ್ಯಕ್ತಿಗಳ ಹೆಸರು ಬೇಡ. ನನಗೇನಿದ್ರು ಓನ್ಲಿ ಸೌಜನ್ಯ ಅಷ್ಟೇ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಖಂಡಿತ ಹುಡುಗಿಗೆ ನ್ಯಾಯ ಸಿಗಬೇಕು. ಯಾಕೆ ಅಂದರೆ ಅವಳನ್ನ ಅಷ್ಟು ಕ್ರೂರವಾಗಿ ಅದು ಮಾಡಿ ಸಾಯಿಸಿರೋದ್ರಿಂದ, ಅವಳನ್ನ ಎಷ್ಟು ಕ್ರೂರವಾಗಿ ಸಾಯಿಸಿದ್ರು ಅಂತಂದರೆ, ಅವಾಗ ಅಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ. ಅಂಥವ್ರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಆದರೆ ನಮ್ಮ ಸರ್ಕಾರ ಯಾಕೆ ಹಿಂದೇಟ್ ಆಗ್ತಾ ಇದೆಯೋ ಅಂತ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಬಂದಿರೋ ನ್ಯೂಸ್ ಪ್ರಕಾರ ಆಲ್ಮೋಸ್ಟ್ ಒಂದು 3-4 SITಗೆ ಏನು ತನಿಖೆ ವಹಿಸಿದ್ರೋ ಅವರು ಅಧಿಕಾರಿಗಳು ಹಿಂದೆ ಸರಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾಕೆ ಇದೀಗ ಆಗ್ತಾಯಿದೆ ಗೊತ್ತಿಲ್ಲ. ಒಂದು ಹುಡುಗಿಗೆ ನಮಗೆ ನ್ಯಾಯ ಕೊಡ್ಸೋದಕ್ಕೆ ಇಷ್ಟು ವರ್ಷಗಳು ಬೇಕಾ ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನಾನು ಮಾತಾಡೋದಕ್ಕೆ ಮುಂಚೆನೂ ಈ ವಿಷಯನ ನಾನು ಮಾತಾಡಬಹುದಾ ಇಲ್ವಾ ಅಂಥೇಳಿ ನಾನು ಒಬ್ಬ ಲಾಯರ್ ಹತ್ರನೂ ಕೂಡ ಕೇಳಿದೆ. ಅವರು ಕೂಡ ಒಬ್ಬರು ಯೂಟ್ಯೂಬರು. ನಂದು ಇದ್ರ ಮ್ಯಾಟ್ರ್ ಆಗಿತ್ತಲ್ವ, ಒಬ್ರು ಯಾರೋ ಬಂದು ಕಮೆಂಟ್ ಮಾಡಿದರು, ಬಂದು ಇದು ಕೋರ್ಟಲ್ಲಿ ಫೇಸ್ ಮಾಡಿ ಅಂತ ಹೇಳಿದ್ರಲ್ಲ, ಅವರಿಗೆ ಬಂದು ಅವರೇ ಒಂದು ಕಮೆಂಟ್ ಹಾಕಿದರು. ನಮ್ಮ ಲಾಯರ್ ಮೇಡಮ್ಮು ತುಂಬಾ ಒಳ್ಳೆಯವರು, ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾಯಿದ್ದಾರೆ. ಅವ್ರು ಬಂದು ಐ ವಿಲ್ ಮೀಟ್ ಯು, ನನಗೆ ಮೆಸೇಜ್ ಮಾಡು ಅಂತ ಹೇಳ್ಬಿಟ್ಟು ಅವರಿಗೆ ಮೆಸೇಜ್ ಮಾಡಿದ್ರಿಂದ ಅವ್ರು ಮತ್ತೆ ಯಾವುದೂ ರಿಪ್ಲೈ ಮಾಡಿಲ್ಲ, ಯಾರಿಗೂ ರಿಪ್ಲೈ ಮಾಡಿಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ, ಅದ್ರದ್ದು ವಿಷಯ ಏನಾಯಿತು ಹೇಳಿ ಅಂತ ಕೇಳ್ತಾ ಇದ್ದೀರಾ. ನಾನು ಅದನ್ನು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ ಮೇಡಮ್ಗೆ ನಾನು ಕಮೆಂಟ್ ಮಾಡಿ ಕೇಳಿದಾಗ, ಹೀಗೆ ಸೌಜನ್ಯ ಪರವಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ, ಮಾತಾಡಬಹುದಾ ಅಂತ ಕೇಳಿದೆ. ಅವರು ನನಗೆ ಹೌದು ನೀವು ಮಾತಾಡಿ, ಬಟ್ ಯಾವುದೇ ವ್ಯಕ್ತಿಗಳ ಹೆಸರು ಬೇಡ, ಯಾವುದೇ ಸ್ಥಳದ ಹೆಸರು ಬೇಡ ಅಂತ ಹೇಳಿದ್ರು. ಅದರಿಂದ ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನನಗೆ ನಗು ಬರುತ್ತೆ. ನ್ಯಾಯ ಕೇಳೋದಕ್ಕೆ ಯಾರಾದರೂ ಏನು ಫ್ರೆಂಡ್ಸ್ ಅಲ್ವಾ? ನಾವು ಸಾಮಾನ್ಯ ವ್ಯಕ್ತಿಗಳಾದರೆ ಏನು ಮಾತಾಡಬಾರ್ದ? ಎಷ್ಟು ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿರೋ ಅಂಥ ಯಾರು ಬೇಜಾರಾಗಬೇಡಿ. ಇದರಿಂದ ಗೊತ್ತಿರೋ ಅಂಥ ನನ್ನ ಫ್ರೆಂಡ್ಸ್ನ ಕೇಳಿದೆ, ಈ ಥರ ವಿಡಿಯೋ ಮಾಡ್ತೀನಿ, ನಾನು ಕಾಲ್ ಮಾಡ್ತೀನಿ, ನೀವು ಮಾತಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳಿದೆ. ಬಟ್ ಯಾರೂ ರೆಡಿ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅವ್ರಿಗೇನು ಭಯನಾ ಇಲ್ಲ ಇದರಿಂದ ಏನಾದರೂ ಕಾಂಟ್ರವರ್ಸಿ ಆಗುತ್ತಾ ಅಂತನೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವು ಮಾತಾಡದೇ ಇರೋದು ಒಳ್ಳೆಯದು ಅಂತ ಅವರು ನನಗೆ ಹೇಳಿದರು. ಬಟ್ ನನಗೆ ಅದು ಸರಿ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ನಾನು ಆವಾಗಲೇ ಹೇಳಿದಾಗೆ ನಾನು ಒಬ್ಬಳು ಲಾಯರ್ ಆಗಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಆದರೆ ನನಗೆ ಈ ಥರ ವಿಷಯಗಳಲ್ಲಿ ನನಗೆ ಮಾತಾಡೋದಕ್ಕೆ ತುಂಬ ಆಸಕ್ತಿ ಫ್ರೆಂಡ್ಸ್. ಯಾವುದೇ ವಿಷಯ ಆಗಲಿ ನ್ಯಾಯ ಕೇಳೋದಕ್ಕೆ ಯಾರಾದ್ರೇನಲ್ವಾ.
ಅದಕ್ಕೋಸ್ಕರ ನಾನು ಮಾತಾಡೋಣ ಅಂತ ಬಂದಿದ್ದೀನಿ. ನೀವುಗಳು ಅಷ್ಟೇ ಕಮೆಂಟ್ ಮಾಡೋರು ಖಂಡಿತ ಸೌಜನ್ಯ ಪರವಾಗಿ ಯಾರ್ಯಾರು ನ್ಯಾಯ ಬೇಕು ಅಂತ ಇದ್ದೀರಾ ಕಮೆಂಟ್ ಮಾಡಿ. ಆ ಹುಡುಗಿಗೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು. ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ದರೆ ಕರುಳು ಹಿಂಡುತ್ತೆ. ಆವಾಗ ಆಗಿದ್ದು ಪರಿಸ್ಥಿತಿ ನೋಡಿದ್ರೆ ಅಷ್ಟು ಬೇಜಾರಾಗುತ್ತೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ, ನೀವು ಸೌಜನ್ಯ ಪರವಾಗಿದ್ದೀರಾ, ಸೌಜನ್ಯಗೆ ನ್ಯಾಯ ದೊರಕಿಸ್ಕೊಡ್ಬೇಕಾ? ಇದರಲ್ಲಿ ನಮ್ಮ ಸರ್ಕಾರದ್ದು ಏನು ಕತೆ ನಡೀತಾ ಇದೆಯೋ, ನಮ್ಮ ಸರ್ಕಾರ ಇದನ್ನು ಮುಂದೆ ನಿಂತ್ಕೊಂಡು ಯಾರೇ ಆಗಿರಲಿ ತಪ್ಪಿತಸ್ಥರು, ಅವ್ರು ಯಾರೇ ಆಗಿರಲಿ, ಅವರು ಎಂಥವ್ರಾಗಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು. ಈ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ದೊರಕಬೇಕು. ಮತ್ತೆ ಯಾರು ಈ ಥರ ತಪ್ಪು ಮಾಡೋದಕ್ಕೆ 1000 ಸಲ ಯೋಚನೆ ಮಾಡಬೇಕು, ಅಂಥ ನ್ಯಾಯ ಕೊಡಬೇಕು, ಅಂಥ ಶಿಕ್ಷೆ ಆಗಬೇಕು ಅವರಿಗೆ. ನಾವಿಲ್ಲಿ ಕೂತ್ಕೊಂಡು 1000 ಮಾತಾಡ್ತಾ ಇರ್ತೀವಿ ಸೌಜನ್ಯ ಪರ ನ್ಯಾಯ ಬೇಕು ಬೇಕು ಅಂತ. ಬಟ್ ಸೌಜನ್ಯನಂತಹ ಎಷ್ಟು ಹೆಣ್ಮಕ್ಳಿಗೆ ಈ ರೀತಿ ನಡೀತಾ ಇದೆ ಫ್ರೆಂಡ್ಸ್. ಎಷ್ಟು ಜನ ಹೆಣ್ಮಕ್ಳು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ, ಈ ಥರ ಮಾಡ್ತಾರೆ, ಅವ್ರನ್ನ ಎಲ್ಲಿ ಬೇಕಲ್ಲಿ ತೊಗೊಂಡೋಗಿ ಬಿಸಾಕ್ತಾರೆ. ಹೆಣ್ಣು ಅಂದರೆ ಯಾಕೆ ಬೆಲೆನೇ ಇಲ್ವಾ? ಹೆಣ್ಣು ಒಂದು ಶಕ್ತಿ, ಹೆಣ್ಣು ಒಂದು ಶಕ್ತಿ. ಒಂದು ನಿಮ್ಮಂಥ ಒಂದು ಮಗುಗೆ ಜನ್ಮ ಕೊಡೋದಕ್ಕೆ ಸಾಧ್ಯವಾಗಿರೋಳು ಹೆಣ್ಣು. ಇವಾಗಿನ ಪರಿಸ್ಥಿತಿಲಿ ಏನು ಅಂದರೆ, ಒಬ್ಬ ಗಂಡಸಿಲ್ದೇನೂ ಕೂಡ ಒಂದು ಹೆಣ್ಣು ತಾಯಿ ಆಗಬಲ್ಲಳು. ಇದು ಈಗ ಸದ್ಯಕ್ಕೆ ನಡೀತಾ ಇರೋವಂಥ ಟ್ರೆಂಡಿಂಗ್ ನ್ಯೂಸು, ಗೊತ್ತಲ್ವ ಎಲ್ರಿಗೂ. ಒಂದು ಗಂಡಸಿಲ್ದೇನೇ ಒಬ್ಬ ಹೆಣ್ಣು ತಾಯಿ ಆಗಬಲ್ಲಳು. ಆದರೆ ಏನಾದರೂ ಹೆಣ್ಮಕ್ಳು ಇಲ್ಲ ಅಂತಂದರೆ ಜಗತ್ತಿನಲ್ಲಿ ಏನಾಗುತ್ತೆ ಹೇಳಿ? ಯಾಕೆ ಹೆಣ್ಣಿಗೆ ಈ ಥರ ನೀವು ಅನ್ಯಾಯ ಮಾಡ್ತಾಯಿದ್ದೀರಾ, ಈ ಥರ ಶಿಕ್ಷೆ ಕೊಡ್ತಾಯಿದ್ದೀರಾ? ನಿಮ್ಮ ಮನೆಗಳಲ್ಲೂ ಒಬ್ಬೊಬ್ಬರು ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳು ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ನಿಮ್ಮ ಅಕ್ಕಂದಿರಾಗಿರ್ಬೋದು ಅಲ್ವಾ, ನಿಮ್ಮ ಮಗಳಾಗಿರ್ಬೋದು. ಅದೇ ಥರ ಬೇರೆ ಹೆಣ್ಮಕ್ಳನ್ನ ಯಾಕೆ ತಿಳಿತಾ ಇಲ್ಲ ನೀವು? ಅಲ್ಲಿ ಹೋಗ್ತಾ ಇದ್ದಾಳೆ ಅಂತಂದರೆ ಅವಳು ನನ್ನ ಮಗಳು ಥರ ಇರ್ಬೋದು, ನನ್ನ ತಂಗಿ ಥರ ಇರ್ಬೋದು ಅಂತ ನೀವು ಯಾಕೆ ಅನ್ಕೊತಾ ಇಲ್ಲ? ಯಾಕೆ ಹೆಣ್ಮಕ್ಳಿಗೆ ಇಷ್ಟು ನೀವು ಇದಾಗಿ ಮಾತಾಡ್ತಾ ಇದ್ದೀರಾ? ಹೆಣ್ಮಕ್ಳನ್ನ ನೀವು ಅತ್ಯಾಚಾರ ಮಾಡಿ ನೀವು ಸಾಯಿಸೋದು ಅಂದರೆ ಅಷ್ಟು ನಿಮಗೆ ಈಸಿ ಕೆಲಸನ ಅದು? ನಿಮ್ಮ ಕೆಲಸ 5 ನಿಮಿಷದ ಕೆಲಸ. ಬಟ್ಟು ಆ ಹೆಣ್ಣು ಇಡೀ ಜೀವನ ಸಫರ್ ಮಾಡ್ತಾಳೆ, ಅದರಿಂದ ಆಚೆ ಬರೋದಕ್ಕೆ ಎಷ್ಟು ಒದ್ದಾಡ್ತಾಳೆ. ಈ ಥರ ಸೌಜನ್ಯನ ಥರ ತುಂಬ ಹೆಣ್ಮಕ್ಳಿಗೆ ಅನ್ಯಾಯ ನಡೀತಾ ಇದೆ. 9 ತಿಂಗಳು ಮಕ್ಳನ್ನ ಬಿಡಲ್ಲ, 10 ವರ್ಷದ ಮಕ್ಕಳು ಬಿಡಲ್ಲ, 5 ವರ್ಷದ ಮಕ್ಕಳು ಬಿಡಲ್ಲ. ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಸಮಾಜ? ಎಲ್ಲಿಗೆ ಬಂದು ನಿಂತಿದೆ ಹೇಳಿ? ಹೆಣ್ಮಕ್ಳು ಆಚೆ ಒಡ್ಡಾಡಬೇಕು ಅಂದ್ರೇ ಕಷ್ಟ ಆಗ್ತಾಯಿದೆ. ನನಗೂ ಒಬ್ಳು ಹೆಣ್ಮಕ್ಳಿದ್ದಾಳೆ, ಅದರಿಂದ ನಾನು ಇದನ್ನು ಧ್ವನಿ ಎತ್ತಲೇಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ನಾನು ನಿಜ ಹೇಳಬೇಕು ಅಂದರೆ ಎಷ್ಟು ಸಿಟ್ಟು ಬರುತ್ತೆ ಒಂದೊಂದು ನೋಡ್ತಾ ಇದ್ರೆ ಅಂದರೆ, ಮೊನ್ನೆ ಇಲ್ಲೇ ನೆಲಮಂಗ್ಲದ ಹತ್ರ ಆಗಿರೋದು ಇನ್ಸಿಡೆಂಟು. ಎಷ್ಟೊಂದು ಜನಕ್ಕೆ ನ್ಯೂಸಲ್ಲಿ ಅದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ತುಂಬ ನ್ಯೂಸಲ್ಲಿ ಬಂತು ಅದು. 80 ವರ್ಷದ ಅಜ್ಜಿನ ಬಿಟ್ಟಿಲ್ಲ. 80 ವರ್ಷದ ಅಜ್ಜಿನ ಬರ್ತಾನೆ ಒಬ್ಬ, ಬಂದು ಅವ್ರದ್ದು ಬ್ಯಾಗೆಲ್ಲ ಸರ್ಚ್ ಮಾಡ್ತಾನೆ. ಬ್ಯಾಗ್ ಸರ್ಚ್ ಮಾಡಿ ಎಷ್ಟು ಒಂದು ಮಗು ಎತ್ಕೊಂಡೋಗಿ ಆಚೆ ಹಿಂದಕ್ಕೆ ಕರ್ಕೊಂಡೋಗಿ ಅವರನ್ನು ಅತ್ಯಾಚಾರ ಮಾಡ್ತಾನೆ. ಇದು ಏನಿದು? ಒಂದು ಅಜ್ಜಿ, 80 ವರ್ಷದ ಅಜ್ಜಿ, ನಾಚಿಕೆ ಆಗಲ್ವಾ ನಿಮಗೆ? ನಿಜ. ಯಾರಾದರೂ ಗಂಡಸರುಗಳು ನೋಡ್ತಾ ಇದ್ರೆ ದಯವಿಟ್ಟು ನಾನು ಎಲ್ಲ ಗಂಡಸರುಗಳನ್ನೂ ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲೂ ಇಂಥವ್ರು ಇದ್ದಾರಲ್ಲ, ಏನು ಮಾಡಬೇಕು ಹೇಳಿ? ಈ ಥರ ಅದು ಏನು ಅದು ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಗೊತ್ತಾಗಿದೆ ಅವ್ರ ಮೇಲೆ ಅತ್ಯಾಚಾರ ಆಗಿದೆ ಆ ಅಜ್ಜಿ ಮೇಲೆ ಅಂತ. ಇದನ್ನೆಲ್ಲ ನ್ಯೂಸ್ಗಳು ಕೇಳ್ತಾ ಇದ್ರೆ ಹೆಣ್ಮಕ್ಳನ್ನ ಹೆಂಗೆ ಹೊರಗಡೆ ಕಳಿಸೋದು ಫ್ರೆಂಡ್ಸ್? ಬೇಜಾರಾಗುತ್ತೆ. ಬೇಜಾರಲ್ಲ, ನೋವಾಗುತ್ತೆ, ತುಂಬ ನೋವಾಗುತ್ತೆ ಈ ವಿಷಯಗಳನ್ನ ಕೇಳ್ತಾ ಇದ್ರೆ. ನಾವು ಒಂದು ಹೆಣ್ಣಾಗಿ, ಹೆಣ್ಣಿಗೆ ಎಷ್ಟು ಅದ್ಭುತ ಶಕ್ತಿ ಇದೆ, ಒಂದು ಜೀವನ ಸೃಷ್ಟಿ ಮಾಡೋಷ್ಟು ಶಕ್ತಿ ಇರೋ ಹೆಣ್ಣನ್ನ ನೀವು ಇವತ್ತು ನಿಮ್ಮ ಸುಖಕ್ಕೋಸ್ಕರ ನಿಮ್ಮ ಭೋಗದ ವಸ್ತುಗಳ ಥರ ನೀವು ಯೂಸ್ ಮಾಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳು ನಿಮ್ಮ ಮನೇಲೂ ಇರ್ತಾರೆ. ನೀವು ಒಬ್ರ ಮೇಲೆ ಕಣ್ಣು ಹಾಕಿದ್ರೆ ಅವ್ರು ಬಂದು ನಿಮ್ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾರೆ ಅಲ್ವಾ? ಯೋಚನೆ ಮಾಡಿ ಸ್ವಲ್ಪ. ಎಲ್ಲಿಗೆ ಹೋಗ್ತಾ ಇದೆ ಕಲಿಯುಗ? ಎಲ್ಲಿಗೆ ಹೋಗ್ತಾ ಇದೆ? ಈ ಜಗತ್ತಿನಲ್ಲಿ ಈ ಥರ ಎಲ್ಲ ಜಾಸ್ತಿ ಆಗ್ತಾ ಇರೋದಕ್ಕೇ ಬರಬಾರ್ದು ಟೈಮಿಗೆ ಮಳೆ ಬರ್ತಾ ಇದೆ, ಆಗಬಾರ್ದು ಟೈಮಿಗೆ ಬೆಳೆಗಳಾಗ್ತಾ ಇಲ್ಲ, ಎಲ್ಲ ಬಂದು ಸರ್ವನಾಶ ಆಗ್ತಾ ಇದೆ. ನೀವು ಇದೇ ಥರ ಏನಾದರೂ ಅನ್ಯಾಯ ಅಧರ್ಮಗಳು ಮಾಡ್ತಾ ಹೋದರೆ ಇಲ್ಲಿ ಯಾರೂ ಬದುಕೋದಿಲ್ಲ. ಮುಂದೊಂದು ದಿನ ತಿನ್ನೋಕ್ಕೆ ಊಟ ಕೂಡ ಸಿಗೋದಿಲ್ಲ, ಕುಡಿಯೋಕ್ಕೆ ನೀರು ಕೂಡ ಸಿಗೋದಿಲ್ಲ ನೀವು ಇಷ್ಟು ಅನ್ಯಾಯಗಳು ಮಾಡ್ತಾಯಿದ್ರೆ. ಇನ್ನೊಂದು ನಾನು
ನಮ್ಮ ಇದರಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ ನ್ಯಾಯದ ಕೋರ್ಟ್ಗಳ ನಮ್ಮ ನ್ಯಾಯ ಕೊಡೋ ತೀರ್ಪುಗಾರರ ಹತ್ರ ಏನು ಕೇಳ್ಕೊತೀನಿ ಅಂದರೆ, ಇಂಥವ್ರಿಗೆ ಗೊತ್ತಾಯಿತು ಅಂದ ತಕ್ಷಣ DNA ಪರೀಕ್ಷೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಒಂದು ಪರೀಕ್ಷೆ ಅಂತ ಮಾಡಿದಾಗ ಇಂಥವರೇ ರೇಪ್ ಅದನ್ನು ಹೇಳ್ಬಾರ್ದು, ಇಂಥವರೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ. ಗೊತ್ತಾದ ತಕ್ಷಣ ಅವರಿಗೆ ಮುಂದೆ ಇನ್ಯಾರು ಆ ಥರ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು. ಅವರಿಗೆ ಎದುರಬೇಕು, ಒಂದು ಹೆಣ್ಣು ನೋಡಿದ್ರೆ ಕೂಡ ಎದುರಬೇಕು ಅವರು. ಅಂಥ ಶಿಕ್ಷೆ ಯಾರು ಕೊಡ್ತಾರೆ ನೋಡಿ, ಅವಾಗ ನಮ್ಮ ನ್ಯಾಯದ ವ್ಯವಸ್ಥೆ ಬದಲಾಗುತ್ತೆ. ಆವಾಗ ಜನಗಳಿಗೆ ನ್ಯಾಯದ ಮೇಲೆ ಭರವಸೆ ಬರುತ್ತೆ. ಆಗ ಕಾನೂನು ಮೇಲೆ ಭಯ ಬರುತ್ತೆ. ಇಲ್ಲ ಅಂದರೆ ಈ ಥರ ಸಾವಿರ ನಡೀತಾ ಇರುತ್ತೆ. ಈಗ ಸೌಜನ್ಯ ಕೇಸ್ ಆದಮೇಲೆ ಈ ಥರದ್ದು ಸಾವಿರಾರು ಕೇಸ್ಗಳಾಗಿದೆ ಅಲ್ವಾ. ಅದಕ್ಕೆಲ್ಲ ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದೆ. ನೀವು ಬರ್ಬೋದು, ನೀವೇನು ದೊಡ್ಡ ಬಂದು ಇಲ್ಲಿ ಮಾತಾಡ್ತಾ ಇದ್ದೀರಾ ಅಂತ. ಖಂಡಿತ ನಾನು ಒಬ್ಬಳು ಹೆಣ್ಣು ಮಗಳಾಗಿ ಇದನ್ನು ನನಗೆ ಕೇಳಬೇಕು ಅನ್ನಿಸ್ತು, ಕೇಳ್ತಾ ಇದ್ದೀನಿ. ಇದನ್ನು ಮಾತಾಡಿ ಅಂತಂದರೆ ಯಾರೂ ಮಾತಾಡೋಕ್ಕೆ ತಯಾರಿರಲಿಲ್ಲ. ನಾನು ಫೋನ್ ಮಾಡಿ ಕೆಲವರಿಗೆ ಕೇಳಿದೆ, ಈ ಥರ ಮಾತಾಡ್ತೀರಾ, ನಿಮ್ಮ ಅನಿಸಿಕೆ ಏನು ಹೇಳಿ, ನೀವು ಯಾರ್ದು ಯಾವುದೇ ವ್ಯಕ್ತಿಗಳ ಹೆಸರು ಬೇಡ, ಯಾವುದೇ ಸ್ಥಳದ ಹೆಸರು ಬೇಡ, ನಿಮ್ಮ ಅನಿಸಿಕೆ ಹೇಳಿ, ನಿಮ್ಗೆ ಸೌಜನ್ಯಗೆ ನ್ಯಾಯ ಸಿಗಬೇಕಾ ಇಲ್ವಾ ಅದಷ್ಟು ಹೇಳಿ ಅಂತಂದ್ರೂ ಯಾರೂ ಮಾತಾಡೋಕ್ಕೆ ತಯಾರಾಗಲಿಲ್ಲ. ಅದರಿಂದ ಯಾಕೆ ಎದುರಬೇಕು, ಹೆಣ್ಮಕ್ಳಂದರೆ ಯಾಕೆ ಎದುರು ಕೂರಬೇಕಾಗಿರೋದೇನೋ, ನ್ಯಾಯ ಕೇಳೋದಕ್ಕೆ ಯಾರಾದ್ರೇನೋ ಮಾತಾಡಲೇಬೇಕು ಅಂತಂದ್ಬಿಟ್ಟು ನಾನು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಷ್ಟು ಮಟ್ಟಿಗೆ ಜನಕ್ಕೆ ರೀಚ್ ಆಗುತ್ತೆ. ಈಗ ನೀವು ಹೇಳ್ಬೋದು, ಎಷ್ಟೊಂದು ಜನ ಅದಕ್ಕೋಸ್ಕರ ಹೋರಾಡ್ತಿದ್ದಾರೆ, ನೀವು ಅದರಲ್ಲಿ ಒಬ್ಬರು, ನೀವು ಮಾಡಿಬಿಟ್ರೆ ನ್ಯಾಯ ಸಿಕ್ಬಿಡುತ್ತಾ ಅಂತ. ಅವರಲ್ಲಿ ನಾನು ಒಬ್ಳು. ನೀವು ಬಂದು 3ನೇ ವಾರ 4ನೇ ವಾರ ಅಂತ ಎಷ್ಟು ಜನ ಕಮೆಂಟ್ ಮಾಡಿದ್ರು ನಾನೇ ಹೇಳ್ತಾ ಇದ್ದೀನಿ, 10 ಜನದಲ್ಲಿ ನಾನು ಒಬ್ಳು ಸೇರ್ತಾ ಇದ್ದೀನಿ. ಹನಿ ಗೂಡಿದ್ರೇ ಹಳ್ಳ, ತೆನೆ ಗೂಡಿದ್ರೇ ಬಳ್ಳ ಅನ್ನಂಗೆ ನಾವು ಒಬ್ಬರೇ ಸೇರ್ಕೊಂಡು ಇವಾಗ ಎಷ್ಟು ಜನ ಸೌಜನ್ಯನ ಪರ ಇವಾಗ ನಿಂತಿದ್ದಾರೆ ಹೇಳಿ. ಎಂತೆಂಥ ಹುಡುಗರುಗಳು ಸೌಜನ್ಯನ ಪರ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಗಂಡು ಮಕ್ಕಳು ಒಂದು ಕಡೆ ಕೆಟ್ಟವರು ಇರ್ತಾರೆ, ಒಂದು ಕಡೆ ಒಳ್ಳೆಯವರು ಇರ್ತಾರೆ ಅಲ್ವಾ. ನಾವು ಎಲ್ಲರ ಬಗ್ಗೆನೂ ಎಲ್ಲರೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಜಗತ್ತಲ್ಲಿ. ಆದರೆ ಯಾರು ಇಂಥ ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ ನೋಡಿ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೀವಿವತ್ತು ಬೇರೆಯವ್ರ ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ರೆ, ನೀವು ಬೇರೆಯವ್ರ ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರೆ, ನಾಳೆ ನಿಮ್ಮ ಮನೆ ಹೆಣ್ಮಕ್ಳ ಮೇಲೂ ಒಬ್ರು ಕಣ್ಣು ಹಾಕೋರು ಇದ್ದೇ ಇರ್ತಾರೆ. ಅದನ್ನು ಫಸ್ಟು ತಿಳ್ಕೊಳ್ಳಿ, ಯೋಚನೆ ಮಾಡಿ. ಗಂಡು ಮಕ್ಳುಗಳು ಯೋಚನೆ ಮಾಡಿ. ನಿಮ್ಮ ಮನೇಲೂ ಅಕ್ಕ ತಂಗಿರು ಇರ್ತಾರೆ, ನಮ್ಮ ಮನೇಲೂ ಅಕ್ಕ ತಂಗಿರು ಇರ್ತಾರೆ ಅನ್ನೋದನ್ನು 1000 ಸಲ ಯೋಚನೆ ಮಾಡಿ ಇಂಥ ಕೆಲಸ ಮಾಡಬೇಕಾದ್ರೆ. ಅದರಿಂದ ನಿಮ್ಮ ಅಪ್ಪ ಅಮ್ಮದಿರು ಎಷ್ಟು ತಲೆ ತೆಗಿಸ್ಬೇಕಾಗುತ್ತೆ, ಎಷ್ಟು ಜನದ ಕೈಲಿ ಅನ್ನಿಸ್ಕೋಬೇಕಾಗುತ್ತೆ, ಅದನ್ನು ಯೋಚನೆ ಮಾಡಿರಿ. ನೀವೇನೋ ಕ್ಷಣಿಕ ಸುಖಕ್ಕೋಸ್ಕರ ನೀವು ಮಾಡಿಬಿಡ್ತೀರಾ, ಬಟ್ ಅದಾದಮೇಲೆ ನಿಮ್ಮ ಅಪ್ಪ ಅಮ್ಮಂದಿರು ಫೇಸ್ ಮಾಡೋದಿರುತ್ತಲ್ಲ, ಜನಗಳನ್ನ ಫೇಸ್ ಮಾಡಬೇಕು, ಕಾನೂನನ್ನ ಫೇಸ್ ಮಾಡಬೇಕು. ಅವಾಗ ಅವರಿಗೆ ಎಷ್ಟು ನೋವಾಗುತ್ತೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾರೆ ನಿಮ್ಮ ತಂದೆ ತಾಯಿಗಳು, ಈ ಥರ ತಡೆಯೋಕ್ಕಾಗ್ದಲೇ, ಈ ಥರ ನೋಡೋಕ್ಕಾಗ್ದಲೇ ಅಲ್ವಾ. ಅದರಿಂದ ದಯವಿಟ್ಟು ಇದನ್ನು ನಿಲ್ಲಿಸಿ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದನ್ನು ನಿಲ್ಲಿಸಿ, ಹೆಣ್ಮಕ್ಳನ್ನ ಬದುಕಲ್ಲಿ ಬಿಡಿ. ನೀವು ಬದುಕಿ, ಹೆಣ್ಮಕ್ಳನ್ನೂ ಬದುಕಕ್ಕೆ ಬಿಡಿ. ತುಂಬ ಸಾಧನೆಗಳು ಮಾಡ್ತಿದ್ದಾರೆ ನಮ್ಮ ಹೆಣ್ಮಕ್ಳುಗಳು. ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ಹೇಳಿ ಹೆಣ್ಮಕ್ಳು ಪ್ರತಿಯೊಂದು ಕೆಲಸನೂ ಆಟೋ ಓಡಿಸೋತವಿಂದು, ಕಸ ಗುಡಿಸೋತವಿಂದಿದ್ದು. ಕಸ ಗುಡಿಸೋದು ಸಾಮಾನ್ಯದ ಕೆಲಸ ಅಲ್ಲ ಆಯಿತಾ. ಕಸ ಗುಡಿಸೋತವಿಂದಿದ್ದು ಪೈಲೈಟ್ ಓಡಿಸೋವರೆಗೂ ಹೆಣ್ಮಕ್ಳು ಬೇಕು. ಹೆಣ್ಮಕ್ಳಿದ್ದಾರೆ ಎಲ್ಲದರಲ್ಲೂ. ಆ ಹೆಣ್ಣನ್ನು ಯಾಕೆ ನೀವು ಇಷ್ಟು ತಾತ್ಸಾರವಾಗಿ ನೋಡ್ತಾ ಇದ್ದೀರಾ? ನಾನು ಒಬ್ಬರು ಲಾಯರ್ನೂ ಕೂಡ ಕೇಳಿದೆ ಫೋನ್ ಮಾಡಿ, ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ. ಅವರು ಇಲ್ಲ, ಮಾತಾಡೋಕ್ಕೆ ತಯಾರಿಲ್ಲ ಅಂದರು. ಅದಕ್ಕೇ ನಾನು ಯಾರು ಬೇಡ, ನಾನೇ ಮಾತಾಡೋಣ ಅಂತೇಳ್ಬಿಟ್ಟು ಬಂದೆ. ನನಗೇನು ಮೇಡಮ್ ಸಜೆಷನ್ ಕೊಟ್ಟರು, ಇಲ್ಲ ಮಾತಾಡಿ, ನೀವು ಯಾವುದೇ ಸ್ಥಳದ ಹೆಸರು ಬೇಡ, ನಿಮ್ಗೆ ಯಾವುದೇ ವ್ಯಕ್ತಿ ಹೆಸರು ಬೇಡ, ನಿಮ್ಮದೇನಿದೆಯೋ ಒಪಿನಿಯನ್ ನೀವು ಖಂಡಿತ ಹೇಳ್ಬೋದು, ಅದು ಎಲ್ಲರಿಗೂ ರೈಟ್ಸ್ ಇದೆ ಅಂತ ಹೇಳಿದ್ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಂದು ಆಯಿತಾ. ಖಂಡಿತ ಇದು ವಿಡಿಯೋ ನೋಡಿದವರು ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ನನಗೆ ಗೊತ್ತಿಲ್ಲ. ನಿಮಗೂ ಏನಾದರೂ ಸೌಜನ್ಯನ ಪರ ಮಾತಾಡಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ಖಂಡಿತ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ ಕಮೆಂಟ್ ಮಾಡಿ ನೋಡೋಣ, ಓಕೆನಾ. ಈ ವಿಡಿಯೋ ಎಷ್ಟು ಜನಕ್ಕೆ ತಲುಪುತ್ತೋ ನನಗೆ ಗೊತ್ತಿಲ್ಲ. ಖಂಡಿತ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಯಾವುದೋ ಅಧಿಕಾರಿಗಳು ನೋಡ್ತಾ ಇರಲಿ, ಯಾವುದೇ ಪೊಲೀಸವ್ರು ನೋಡ್ತಾ ಇರಲಿ, ಯಾವುದೇ ಲಾಯರ್ಗಳು ನೋಡ್ತಾ ಇರಲಿ, ಖಂಡಿತ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ, ಆ ತಂದೆ ತಾಯಿಗೆ ನ್ಯಾಯ ಕೊಡಿಸಿ. ಆ ಹೆಣ್ಣು ಜೀವ ಎಷ್ಟು ನೊಂದು ಜೀವ ಬಿಟ್ಟಿದೆ ಅಲ್ವಾ, ಎಷ್ಟು ನರಳಾಡಿ ಜೀವ ಬಿಟ್ಟಿದೆ ಅಲ್ವಾ. ದಯವಿಟ್ಟು ಇದಕ್ಕೆ ಒಂದು ಮುಕ್ತಿ ಕೊಡಿಸಿ. ಅವ್ರಿಗೇನಾದ್ರೂ ಶಿಕ್ಷೆ ಆಯಿತು ಅಂದರೆ ಆ ಹೆಣ್ಣಿನ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂದ್ಕೊತೀನಿ. ದಯವಿಟ್ಟು ಇದನ್ನು
ಎಷ್ಟು ಜನ ನೋಡ್ತಾ ಇದ್ದೀರಾ, ಇದನ್ನು ಆದಷ್ಟು ಶೇರ್ ಮಾಡಿ. ಇದನ್ನು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನನಗೇನು ಅನಿಸುತ್ತೋ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಹೆಣ್ಮಕ್ಳನ್ನ ಒಂದು ಹೆಣ್ಣಾಗಿ ನೋಡಿ, ಕಾಮದ ದೃಷ್ಟಿಯಿಂದ ದಯವಿಟ್ಟು ನೋಡಬೇಡಿ. ಒಂದು ಹೆಣ್ಣು ಮಗುನ ನಿಮ್ಮ ತಾಯಿ ಥರ ನೋಡಿ, ತಂಗಿ ಥರ ನೋಡಿ, ಮಗಳ ಥರ ನೋಡಿ. ದಯವಿಟ್ಟು ಅವಳನ್ನ ಒಂದು ಭೋಗದ ವಸ್ತು ಥರ ನೋಡಬೇಡಿ. ಅವಳಿಗೂ ಒಂದು ಆಸೆ ಇರುತ್ತೆ, ಒಂದು ಕನಸು ಇರುತ್ತೆ, ಏನೇನೋ ಕನಸು ಕಟ್ಕೊಂಡಿರ್ತಾಳೆ ಜೀವನದಲ್ಲಿ. ಆ ಕನಸನ್ನ ನುಚ್ಚು ನೂರು ಮಾಡಬೇಡ್ರಿ. ಅರಳೋ ಹೂವನ್ನ ಮೊಗ್ಗಲ್ಲೇ ಹೊಸ್ಕಾಕ್ಬೇಡ್ರಿ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಇದ್ರ ಈ ವಿಡಿಯೋ ಪರವಾಗಿ ದಯವಿಟ್ಟು ಸರ್ಕಾರ ಇದಕ್ಕೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ, SIT ತನಿಖೆ ಏನು ನಡೀತಾ ಇದೆಯೋ ಅದು ಸರಿ ದಾರಿಲಿ ನಡೆಸಿ, ಇದಕ್ಕೊಂದು ಮುಕ್ತಿ ಕೊಡಿಸಿ. ಅವ್ರಿಗೆ ಯಾರೇ ಆಗಿರಲಿ, ಅವ್ರು ಯಾರೇ ಆಗಿದ್ರೂ ಆ ವ್ಯಕ್ತಿಗಳು ಶಿಕ್ಷೆ ಆಗಲೇಬೇಕು ಅಂತಲೇ ನಾನು ಕೇಳ್ಕೊತೀನಿ. ಆ ಹುಡುಗಿ ಎಷ್ಟು ನರಳಾಡಿದ್ದಾರೆ ನೋಡಿ, ಅಷ್ಟು ನರಳಾಡೋಷ್ಟು ಅವರಿಗೂ ಕೂಡ ಶಿಕ್ಷೆ ಆಗಲೇಬೇಕು. ಆಗಲೇ ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೇನು ಅನಿಸುತ್ತೋ ಅದನ್ನು ನಾನು ಹೇಳಿದ್ದೀನಿ. ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇದು ನನ್ನ ಅನಿಸಿಕೆ, ನನ್ನ ಒಬ್ಬಳ ಅನಿಸಿಕೆ ಅಷ್ಟೇ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಅನಿಸಿಕೆ ಇರುತ್ತೆ. ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೊಂದು ಜನ ಹುಡುಗರುಗಳು ನಾನು ಆವಾಗಲೇ ಹೇಳಿದಾಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಈ ಸೌಜನ್ಯ ಪರವಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ. ಅವಳಿಗೊಂದು ನ್ಯಾಯ ಸಿಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಪಾದಯಾತ್ರೆ ಮಾಡ್ತಿದ್ದಾರೆ. ಅಂಥವ್ರಿಗೆ ನನ್ನ ಧನ್ಯವಾದಗಳು. ಹೆಣ್ಮಕ್ಳು ಪರವಾಗಿ ಅಷ್ಟು ನಿಂತು ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಖಂಡಿತ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಕಮೆಂಟ್ಗಳು ತುಂಬ ಮುಖ್ಯ ಇಲ್ಲಿ. ಯಾಕೆಂದರೆ ನಿಮ್ಮ ಕಮೆಂಟ್ ಮೇಲೇ ಈ ವಿಡಿಯೋ ನಿಂತಿರುತ್ತೆ. ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ನಿಮಗೇನು ಅನಿಸುತ್ತೋ ಅದು ಪರವಾಗಿ ನ್ಯಾಯ ಸಿಗುತ್ತಾ ಇಲ್ವಾ, ನಿಮ್ಗೇನು ಅನ್ನಿಸ್ತಾ ಇದೆ, ಈಗ ಸದ್ಯದ ಪರಿಸ್ಥಿತಿಲಿ ಏನು ಅನ್ನಿಸ್ತಾ ಇದೆ ಅದನ್ನು ಕಮೆಂಟ್ ಮಾಡಿ. ಈಗಾಗಲೇ ಆವಾಗಲೇ ಹೇಳಿದಾಗೆ ಬೆಳಗಿನ ನ್ಯೂಸ್ ಬಂದಿರೋದು, ಹಾಲೆ 3 ರಿಂದ 4 ಜನ ಅಧಿಕಾರಿಗಳು ಹಿಂದೆ ಸರಿತಿದ್ದಾರೆ ಅಂತ ಬಂದಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಒಂದು ಮುಕ್ತಿ ಕೊಡಿಸೋಣ. ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.